ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 2. ನಿಮ್ಮನ್ನು ನೋಡಿದರೆ ಪಾಪ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ತಕ್ಷಣವೇ ಅವಳ ಎರಡೂ ಕೆನ್ನೆಗೂ ಚುಂಬಿಸಿಬಿಟ್ಟಿದ್ದ. ಅವಳಿಗಿದು ತೀರಾ ಅನಿರೀಕ್ಷಿತವಾಗಿತ್ತು. ಅವನ ಬಿಸಿಯುಸಿರು ಅವಳ ಮುಖಕ್ಕೆ ರಾಚಿ ಅವಳ ಮುಖ ಕೆಂಪಾಗಿತ್ತು. ನನ್ನ ಒಂದು ಕಿಸ್ಗೋಸ್ಕರ ಹುಡುಗಿಯರು ಕ್ಯೂ ನಿಲ್ತಾ ಇದ್ದಾರೆ. ಈ ಮೃದುವಾದ ಕೆನ್ನೆಯ ಒಡತಿಗೆ ನಾನು ಫಸ್ಟ್ ಕಿಸ್ ಮಾಡಿರೋದು. ಇಲ್ಲಿಯವರೆಗೆ ತನ್ನ ಅಣ್ಣನ ಕಾಟವನ್ನು ತಡೆಯಲಾರದೆ ಅವನ ಮೇಲೆ ಐಸ್ ವಾಟರ್ ಹಾಕಲು ಹೋಗಿ ಅವನ ರೂಮ್ನಲ್ಲಿ ಮಲಗಿದ್ದ ಅಪರಿಚಿತನ ಮೇಲೆ ಐಸ್ ವಾಟರ್ ಹಾಕುತ್ತಾಳೆ ರಿಧಿ. ಅವನಾರೆಂದು ನೋಡಲು ಹೋಗಿ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಮುಂದಿನ ಭಾಗ. ಪರಿಧಿಗಿನ್ನೂ ಅವನು ಯಾರು ಎಂದೇ ಗೊತ್ತಿಲ್ಲ. ಅವನು ಇಲ್ಲಿಗೆ ಹೇಗೆ ಬಂದ ಅದೂ ಗೊತ್ತಿಲ್ಲ. ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾಳೆ. ಅವನಿಂದ ಬಿಡುಗಡೆ ಬೇಕಾಗಿತ್ತು. ಅದಕ್ಕಾಗಿ ಅವಳು ಅವನ ಕ್ಷಮೆ ಯಾಚಿಸುತ್ತಿದ್ದಳು. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ. ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪಲ್ಲ. ನಮ್ಮಣ್ಣ ನನಗೆ ಮಲಗಿದ್ದಾಗ ಮೈ ಮೇಲೆ ನೀರು ಹಾಕಿ ಕಾಟ ಕೊಡ್ತಾ ಇದ್ದ. ಇವತ್ತೇ ಫಸ್ಟ್ ಟೈಮ್ ನಾನು ಹೀಗೆ ಮಾಡ್ತಾ ಇರೋದು. ಅವನು ಅಂತ ಅಂದ್ಕೊಂಡು ಮಾಡಿರೋದು. ಇದೊಂದು ಸಲ ಉದಾರ ಮನಸ್ಸಿಂದ ನನ್ನನ್ನು ಕ್ಷಮಿಸಿಬಿಡಿ. ಅದು ಆ ಯುವಕನಿಗೂ ಅರ್ಥವಾಗಿತ್ತು. ಓಕೆ, ನೀವು ಹೇಳೋದನ್ನು ಒಪ್ಕೋತೀನಿ. ಆದರೂ ತಪ್ಪು ತಪ್ಪೇ ಅಲ್ವಾ? ಅದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ? ಬಿಸಿ ಬಿಸಿಯಾಗಿ ನನ್ನ ಎರಡು ಕೆನ್ನೆಗಳಿಗೂ ಕಿಸ್ ಮಾಡಬೇಕು. ಆಗ ನಿಮ್ಮನ್ನು ಬಿಟ್ಬಿಡ್ತೀನಿ. ಇಂತಹ ಅಪ್ಸರೇನ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಎಷ್ಟು ಬೇಗ ನೀವು ಪನಿಷ್ಮೆಂಟ್ ತಗೋತೀರೋ ಅಷ್ಟು ಬೇಗ ನಿಮಗಿಲ್ಲಿಂದ ಬಿಡುಗಡೆ. ಅದುವರೆಗೂ ಹೀಗೇನೆ. ಅವನು ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದ. ಬಿಸಿ ಬಿಸಿಯಾಗಿ ಕೆನ್ನೆಗೆ 2 ಏಟು ಕೊಡ್ತೀನಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋಕೆ ಆಗ್ತಾ ಇಲ್ವೇ ನನ್ನ ಕೈಯಲ್ಲಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು ರಿಧಿ. ನೀವು ಕೇಳ್ತಿರೋದೆಲ್ಲ ತುಂಬ ಕಾಸ್ಟ್ಲಿದು. ಅದನ್ನೆಲ್ಲ ಹಾಗೆ ಕೊಡೋಕೆ ಆಗಲ್ಲ. ಅದು ನೀವು ನನ್ನ ಹತ್ರ ಹಾಗೆಲ್ಲ ಕೇಳೋದು ತಪ್ಪು. ಅವಳಿಗೆ ಅವನನ್ನು ಚುಂಬಿಸುವ ಮನಸ್ಸಿರಲಿಲ್ಲ. ತಾನು ಕೇಳಿದ್ದು ಕೊಡದೆ ಅವನು ಅವಳನ್ನು ಬಿಡುತ್ತಿಲ್ಲ. ಅವಳಿಗೊಂದು ಕಾಲೇಜಿಗೆ ಹೋಗಬೇಕಾಗಿತ್ತು. ಎಷ್ಟು ಗಂಟೆ ಆಯಿತು ಎಂದು ಗೊತ್ತಾಗುತ್ತಿಲ್ಲ. ತನ್ನ ಜೊತೆ ಸೆಲ್ಫೋನ್ ಆದರೂ ತಂದಿದ್ದರೆ ಯಾರಿಗಾದರೂ ಕರೆ ಮಾಡಬಹುದಿತ್ತು. ಅದನ್ನು ತಂದಿರಲಿಲ್ಲ. ಅವಳು ಅಳುಮುಖ ಮಾಡುತ್ತಾ ಗಟ್ಟಿಯಾಗಿ ಅಮ್ಮ ಎಂದು ಕೂಗಿದಳು. ಪರೀಕ್ಷಿತ್ ಎಲ್ಲಿ ಹೋದನು? ಅವನಿಗಾದರೂ ಬರಬಾರದಾಗಿತ್ತಾ? ಅವಳು ಮೇಲಿನಿಂದ ಕೂಗಿದ್ದು ಅವಳ ತಾಯಿಗೆ ಕೇಳಿಸಲು ಸಾಧ್ಯವೇ ಇರಲಿಲ್ಲ. ಅವರು ಅಡಿಗೆ ಮನೆಯೊಳಗೆ ಕೆಲಸ ಮಾಡುತ್ತಿದ್ದರು. ಅವಳ ಅಣ್ಣ ಪರೀಕ್ಷಿತ್ ಕೂಡ ಬರಲಿಲ್ಲ. ಏನು, ನೀವೀಗ ನಿಮ್ಮ ತಾಯಿ ಹತ್ರ ನನ್ನ ಮೇಲೆ ದೂರು ಹೇಳ್ತೀರಾ? ಹೇಳಿ. ಅದರಿಂದ ಏನಾದರೂ ಪ್ರಯೋಜನ ಆಗುತ್ತೆ ಅಂತ ಅಂದುಕೊಂಡಿದ್ದೀರಾ? ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ನಿಮ್ಮ ತಾಯಿ ಬಂದರೆ ನಾನು ನೀವು ಮಾಡಿರೋ ಕೆಲಸವನ್ನು ಅವರ ಹತ್ರ ಹೇಳ್ತೀನಿ. ನೀವು ಮಾಡಿರೋ ತಪ್ಪು ಅವರಿಗೂ ಗೊತ್ತಾಗುತ್ತೆ. ನಾನು ನನ್ನ ಪಾಡಿಗೆ ಇಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದೆ. ನೀವಾಗೆ ಬಂದು ಜೇನುಗೂಡಿಗೆ ಕೈ ಹಾಕಿ ಬಿಟ್ಟಿದ್ದೀರಾ. ಅದು ಕಚ್ಚದೆ ಬಿಡುತ್ತಾ? ಅಲ್ಲ, ನಿಮ್ಮ ತಂದೆ ಹತ್ರ ಹೇಳ್ತೀರಾ? ಹೇಳಿ. ನಿಮ್ಮ ಸೆಲ್ಫೋನ್ ತಂದಿಲ್ವಾ? ನನ್ನ ಹತ್ರ ಇದೆ, ಕೊಡ್ತೀನಿ. ಹೌದು, ನಿಮ್ಮ ತಂದೆಗೆ ಕರೆ ಮಾಡಿ ಏನು ಅಂತ ಹೇಳ್ತೀರಾ? ನಾನು ನಿಮ್ಮ ಬಾಸ್ನ ಮಗನಿಗೆ ಮಲಗಿದ್ದಾಗ ಐಸ್ ವಾಟರ್ ಹಾಕಿದ್ದೀನಿ ಅಂತ ಹೇಳ್ತೀರಾ? ಹೇಳಿ. ತಗೊಳ್ಳಿ, ನನ್ನ ಸೆಲ್ಫೋನ್ ಕೊಡ್ತೀನಿ ನಿಮಗೆ. ನೀವೇ ಕಾಲ್ ಮಾಡ್ತೀರಾ? ಅಲ್ಲ, ನಾನೇ ಡಯಲ್ ಮಾಡಿ ಕೊಡ್ಲಾ? ಆ ಯುವಕನಿಗೆ ಯಾರ ಭಯವೂ ಇರಲಿಲ್ಲ. ಅವಳಿಗೆ ಇನ್ನೂ ಅವನ ಹೆಸರೇನೆಂದೇ ಗೊತ್ತಾಗಿರಲಿಲ್ಲ. ತಂದೆಯ ಬಳಿ ಏನೆಂದು ಹೇಳುವುದು? ಅವರ ಬಾಸ್ನ ಮಗ ಎಂದು ಹೇಳುತ್ತಿದ್ದಾನೆ. ಒಂದು ವೇಳೆ ತಂದೆಗೇನಾದರೂ ಗೊತ್ತಾದರೆ? ಅವಳಿಗೀಗ ಭಯವಾಗತೊಡಗಿತ್ತು. ಇಂದು ತನ್ನ ಗ್ರಹಗತಿ ಸರಿಯಾಗಿಲ್ಲ. ಅದಕ್ಕಾಗಿ ಇವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ. ಅವನು ಅವಳ ಮುಖವನ್ನೇ ನೋಡುತ್ತಿದ್ದ. ಅವಳಿಗಿನ್ನೂ 18 ವರ್ಷ ಪೂರ್ತಿಯಾಗಿದೆಯೋ ಇಲ್ಲವೋ? ಚಿಕ್ಕ ಹುಡುಗಿ. ಅವಳು ಭಯಗೊಂಡಿದ್ದಾಳೆ. ಕಣ್ಣುಗಳಾಗಲೇ ತುಂಬಲಾರಂಭಿಸಿದ್ದವು. ಅವನು ಹಿಡಿದ ಬಿಗಿತಕ್ಕೆ ಅವಳಿಗೆ ನೋವಾಗಿಯೋ ಅಥವಾ ಅಸಹಾಯಕತೆಯಿಂದಲೋ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು. ಅವಳ ಕಣ್ಣೀರು ಕಾಣುತ್ತಲೇ ಅವನು ಸ್ವಲ್ಪ ಮೆತ್ತಗಾಗಿ ಬಿಟ್ಟಿದ್ದ. ನಿಮ್ಮನ್ನು ನೋಡಿದರೆ ಇನ್ನೂ ತುಂಬ ಚಿಕ್ಕವರು ಪಾಪ ಅಂತ ಅನ್ನಿಸ್ತಾ ಇದೆ. ನಿಮಗೆ ಇದೆಲ್ಲ ಅಭ್ಯಾಸವೇ ಇಲ್ಲ ಅನಿಸುತ್ತೆ ಎಂದು ಹೇಳುತ್ತಾ ತಕ್ಷಣವೇ ಅವಳ ಎರಡೂ ಕೆನ್ನೆಗೂ ಚುಂಬಿಸಿಬಿಟ್ಟಿದ್ದ ಆ ಯುವಕ. ಪರಿಧಿ ಯಾವುದೇ ಕಾರಣಕ್ಕೂ ಅವನನ್ನು ತಾನು ಚುಂಬಿಸುವುದಿಲ್ಲ ಎಂದು ದೃಢ ಮನಸ್ಸಿನಿಂದ ನಿಂತಿದ್ದಳು. ಆದರೆ ಈಗ ಅವನೇ ಅವಳನ್ನು ಚುಂಬಿಸಿಬಿಟ್ಟಿದ್ದ. ಅವಳಿಗೆ ಇದು ತೀರಾ ಅನಿರೀಕ್ಷಿತವಾಗಿತ್ತು. ಆಘಾತಗೊಂಡು ಬಿಟ್ಟಿದ್ದಳು ಪರಿಧಿ. ಆ ಕ್ಷಣಕ್ಕೆ ಅವನು ತುಂಬ ಕೆಟ್ಟವನು ಎನಿಸಿತವಳಿಗೆ. ಒಂದು ಕ್ಷಣ ಅವನ ಬಿಸಿಯುಸಿರು ಅವಳ ಮುಖಕ್ಕೆ ರಾಚಿ ಅವಳ ಮುಖ ಕೆಂಪಾಗಿತ್ತು. ಅವನಿಗೂ ಇದು ಹೊಸ ಅನುಭವ. ಯಾವುದೋ ಗಂಧರ್ವ ಲೋಕದಲ್ಲಿ ಇದ್ದಂತೆ ಭಾಸವಾಗಿತ್ತು ಅವನಿಗೆ. ಅದೇ ಖುಷಿಯಲ್ಲಿ ಅವನು ಅವಳತ್ತ ನೋಡಲು ಅವಳ ಕಣ್ಣುಗಳು ಮಾತ್ರ ತುಂಬಿದ್ದವು.
ಯಾಕ್ರಿ ಅಳ್ತಿದ್ದೀರಾ? ನಾನು ಅಳುವಂಥದ್ದೇನೂ ಮಾಡಿಲ್ಲ ನಿಮಗೆ. ನನ್ನ ಒಂದು ಕಿಸ್ಗೋಸ್ಕರ ಅದೆಷ್ಟು ಹುಡುಗಿಯರು ಕ್ಯೂ ನಿಲ್ತಾರೆ. ಆದರೆ ನಾನು ಇದುವರೆಗೂ ಯಾವ ಹುಡುಗಿನೂ ಕಿಸ್ ಮಾಡಿಲ್ಲ. ಈ ಮೃದುವಾದ ಕೆನ್ನೆಯ ಒಡತಿಗೆ ನಾನು ಫಸ್ಟ್ ಕಿಸ್ ಮಾಡಿರೋದು ಎಂದು ಹೇಳಿ ಅವಳತ್ತ ನೋಡಿ ಕಣ್ಣು ಹೊಡೆದ. ಹೆಸರು, ಕುಲ, ಗೋತ್ರ ಏನೂ ಅರಿಯದ ಅಪರಿಚಿತನಿಂದ ಚುಂಬನಕ್ಕೊಳಗಾಗಿ ಬಿಟ್ಟಿದ್ದಳು ಪರಿಧಿ. ಅದು ಬೇರೆ ಎಲ್ಲೂ ಅಲ್ಲ, ತಮ್ಮ ಮನೆಯಲ್ಲಿ. ತನ್ನ ಈ ಅಸಹಾಯಕ ಪರಿಸ್ಥಿತಿಗೆ ಅವಳ ದುಃಖದ ಕಟ್ಟೆಯೊಡೆದಿತ್ತು. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈಗ ಅವಳ ಕಣ್ಣೀರು ಮತ್ತೂ ಜಾಸ್ತಿಯಾಗಿತ್ತು. ಅವನ ಅಪ್ಪುಗೆಯಿಂದ ಅವಳಿಗೆ ಬಿಡುಗಡೆ ಸಿಕ್ಕಿತ್ತು. ತಕ್ಷಣವೇ ಅವಳು ಅಲ್ಲಿಂದ ಕೆಳಗೆ ಓಡಿಬಿಟ್ಟಿದ್ದಳು. ಸದ್ಯ ದಾರಿಯಲ್ಲಿ ಅಣ್ಣನಾಗಲಿ ತಾಯಿಯಾಗಲಿ ಯಾರೂ ಸಿಕ್ಕಿರಲಿಲ್ಲ ಅವಳಿಗೆ. ಅವಳೀಗ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಮೇಲೆ ರೂಮಲ್ಲಿರುವವನು ತುಂಬ ಕೆಟ್ಟವನು. ತಾನಿನ್ನು ಯಾವತ್ತೂ ಒಂಟಿಯಾಗಿ ಅವನ ಕೈಗೆ ಸಿಕ್ಕಿ ಹಾಕಿಕೊಳ್ಳಲೇಬಾರದು. ತನ್ನ ರೂಮಿಗೆ ಹೋಗಿ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಳು. ಕೆನ್ನೆ ಅವನ ದಾಳಿಯಿಂದ ಕೆಂಪಾಗಿ ಬಿಟ್ಟಿತ್ತು. ಅವನ ಮೀಸೆ ಚುಚ್ಚಿದ ಜಾಗವಿನ್ನೂ ಉರಿಯುತ್ತಿತ್ತು ಪರಿಧಿಗೆ. ವಾಶ್ರೂಮಿಗೆ ಹೋಗಿ ಸೋಪು ಹಚ್ಚಿಕೊಂಡು ಮುಖ ತೊಳೆದಳು. ಈಗಲೂ ಅವನ ತುಟಿಗಳು ತನ್ನ ಕೆನ್ನೆಯ ಮೇಲಿದೆಯೇನೋ, ಬಿಸಿಯುಸಿರು ತನ್ನ ಕೆನ್ನೆಗೆ ತಗಲುತ್ತಿದೆಯೇನೋ ಎನಿಸುತ್ತಿತ್ತು ಅವಳಿಗೆ. ಎಷ್ಟು ತೊಳೆದರೂ ಹೋಗುತ್ತಿಲ್ಲವೆಂಬ ಭಾವನೆ ಅವಳಿಗೆ. ಮತ್ತೆ ಮತ್ತೆ ಮುಖ ತೊಳೆದುಕೊಂಡಳು. ಒಂದು ವೇಳೆ ಅವನೆಲ್ಲಾದರೂ ತಾಯಿಗೆ ಅಥವಾ ಅಣ್ಣನಿಗೆ ತಾನು ಮಾಡಿದ ಕೆಲಸವನ್ನು ಹೇಳಿದರೆ ಆ ಭಯವೂ ಇತ್ತು ಅವಳಿಗೆ. ಅವನಲ್ಲಿ ಯಾರಿಗೂ ಹೇಳಬೇಡವೆಂದು ರಿಕ್ವೆಸ್ಟ್ ಮಾಡಿಕೊಂಡು ಬರಬೇಕಾಗಿತ್ತು. ಆದರೆ ಗಡಿಬಿಡಿಯಲ್ಲಿ ಕೇಳಲೇ ಮರೆತು ಬಿಟ್ಟಿದ್ದಳು. ಮತ್ತೊಮ್ಮೆ ಅವನ ಬಳಿ ಹೋಗುವ ಧೈರ್ಯವೇ ಇಲ್ಲ ರಿಧಿಗೆ. ಅವಳ ತಾಯಿ ಸ್ಕೂಲ್ ಟೀಚರ್ ಆಗಿದ್ದರಿಂದ ಅವರು ಕೂಡ ಸ್ಕೂಲ್ಗೆ ಹೊರಡುತ್ತಿದ್ದರು. ಅಣ್ಣ ಅದಾಗಲೇ ಕಾಲೇಜಿಗೆ ಹೊರಟು ಹೋಗಿ ಆಗಿತ್ತು. ಅತ್ತ ಕುರುಹು ತಾಯಿಗೆ ಕಾಣಬಾರದೆಂದು ಚೆನ್ನಾಗಿ ಮುಖ ತೊಳೆದುಕೊಂಡು ಬಂದಿದ್ದಳು. ಬಳಿಕ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಊಟದ ಡಬ್ಬಿ ತುಂಬಿಸಿಕೊಂಡು ಹೊರಟಳು. ಅಷ್ಟರಲ್ಲಿ ಅವಳ ತಾಯಿ ಸ್ಕೂಲ್ಗೆ ಹೊರಟು ರೆಡಿಯಾಗಿದ್ದರು. ರಿಧಿ, ನಿಂಗೆ ಹೊರಟಾಯ್ತಾ? ಪೂರ್ವಾಂಕ್ ಕೂಡ ನಿಮ್ಮ ಕಾಲೇಜ್ಗೆ ಬರ್ತಾ ಇರೋದು. ಅವನಾಗಲೇ ಬಂದು ತಿಂಡಿ ತಿಂದು ಮತ್ತೆ ಮೇಲೆ ಹೋಗಿದ್ದಾನೆ. ನೀನಿವತ್ತು ಬಸ್ಸಲ್ಲಿ ಹೋಗೋದೇನೂ ಬೇಡ, ಅವನ ಜೊತೆ ಕಾರಲ್ಲಿ ಹೋಗ್ಬೋದು. ಅವನು ಇನ್ನು 5 ನಿಮಿಷಕ್ಕೆ ರೆಡಿಯಾಗಿ ಕೆಳಗೆ ಬರ್ತೀನಿ ಅಂತ ಕರೆ ಮಾಡಿ ತಿಳಿಸಿದ್ದ. ಅವಳ ತಾಯಿಯಾಗಲೇ ಅವನೊಂದಿಗೆ ಕಳಿಸುವುದೆಂದು ಮಾತುಕತೆ ಮಾಡಿದ್ದರೆಂದು ಪರಿಧಿಗೆ ಅರ್ಥವಾಗಿತ್ತು. ಪರಿಧಿ ಅವನಿಂದ ದೂರ ಇರಬೇಕೆಂದು ಅಂದುಕೊಂಡಿದ್ದಳು. ಆದರೆ ತಾಯಿ ಅವನ ಜೊತೆಗೆ ಕಾಲೇಜಿಗೆ ಹೋಗಲು ಹೇಳುತ್ತಿದ್ದಾರೆ. ತಮ್ಮ ಕಾಲೇಜಿಗೆ ಅವನು ಬರುತ್ತಿದ್ದಾನೆ ಎಂದರೆ ಅವನು ಸ್ಟೂಡೆಂಟಾ, ಅಲ್ಲ ಲೆಕ್ಚರರಾ? ಹೋಗಿ ಹೋಗಿ ತಾನು ಇಂತಹವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ. ತಾನಿನ್ನು ಪ್ರಥಮ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿ. ಇನ್ನು ಅದೆಷ್ಟು ದಿನ ತಮ್ಮ ಮನೆಯಲ್ಲಿಯೇ ಇರುತ್ತಾನೋ? ಅವಳು ಮೆಲ್ಲನೆ ತಾಯಿಯ ಬಳಿ ಹೇಳಿದಳು. ಪೂರ್ವಾಂಕ್ ಅಂದರೆ ಯಾರಮ್ಮ? ಮತ್ತೆ ಅವರ್ಯಾಕೆ ನಮ್ಮ ಮನೆಯಲ್ಲಿರೋದು? ನಮ್ಮ ಕಾಲೇಜಿಗೆ ಯಾಕೆ ಬರ್ತಾ ಇರೋದು? ನನಗೆ ಅಪರಿಚಿತ ಹುಡುಗರ ಜೊತೆ ಹೋಗೋಕೆ ಮನಸ್ಸಿಲ್ಲ. ಅಣ್ಣನ ಹತ್ರ ಆದರೆ ಡ್ರಾಪ್ ತಗೋತಿದ್ದೆ. ಅವನು ಆಗಲೇ ಕಾಲೇಜ್ಗೆ ಹೋದ ಅಂತ ಅನಿಸುತ್ತೆ. ಯಾರ್ಯಾರ ಜೊತೆನೋ ಹೋಗೋಕೆ ನನಗೆ ಇಷ್ಟ ಆಗಲ್ಲ. ದಯವಿಟ್ಟು ನನ್ನ ಅವರ ಜೊತೆ ಕಳಿಸ್ಬೇಡ. ನಾನು ಬಸ್ಸಲ್ಲಿ ಹೋಗ್ತೀನಿ. ತಾಯಿಯಲ್ಲಿ ಭಿನ್ನವಿಸಿಕೊಂಡಳು ಪರಿಧಿ. ಇಂದು ಇಲ್ಲಿಂದ ಕಾಲೇಜುವರೆಗೂ ಅವನೊಂದಿಗೆ ಹೋಗುವ ಮನಸ್ಸೇ ಇರಲಿಲ್ಲ ಪರಿಧಿಗೆ. ಅದಕ್ಕಾಗಿ ತಾಯಿಯ ಬಳಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಳು. ತಾನು ವಿರೋಧ ವ್ಯಕ್ತಪಡಿಸಿದ ಮೇಲೆ ತಾಯಿ ತನ್ನನ್ನು ಬಲವಂತ ಮಾಡುವುದಿಲ್ಲ ಎಂಬುದು ಅವಳ ನಂಬಿಕೆಯಾಗಿತ್ತು. ಮಗಳ ಪ್ರಶ್ನೆಗಳಿಗೆ ಪಾವನಿಯವರು ಉತ್ತರಿಸಿದ್ದರು. ಅವನು ನಿಮ್ಮಪ್ಪನ ಬಾಸ್ ಪ್ರಭುದೇವ್ ಅವರ ಮಗ. ಅವನು ನಿಮ್ಮ ಕಾಲೇಜಿನಲ್ಲೇ PG ಮಾಡ್ತಿರೋದು. ನಿನ್ನೆ ರಾತ್ರಿ ನೀನು ಮಲಗಿದ ಮೇಲೆ ಅವನು ಬಂದಿರೋದು. ನಿನಗೆ ಹೇಳುವುದನ್ನೇ ಮರೆತಿದ್ದೆ. ಅವನಿಗೆ ಹೋಟೆಲ್ ಊಟ, PG ಊಟ ಸೆಟ್ ಆಗಲ್ವಂತೆ. ಅದಕ್ಕಾಗಿ ಅವನು ಇನ್ಮುಂದೆ ನಮ್ಮ ಮನೆ ಮಹಡಿಯಲ್ಲಿರುವ ರೂಮಲ್ಲಿ ಇರ್ತಾನೆ. ಊಟ ತಿಂಡಿ ಎಲ್ಲ ನಮ್ಮನೆಯಿಂದಾನೇ ಕೊಡೋಕೆ ಹೇಳಿದ್ದಾರೆ ನಿಮ್ಮಪ್ಪ. ನಿಮ್ಮಪ್ಪನಿಗೆ ಚೆನ್ನಾಗಿ ಪರಿಚಯ ಇರುವ ಹುಡುಗ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ನೀನಿವತ್ತು ಅವನ ಜೊತೆಗೆ ಕಾಲೇಜ್ಗೆ ಹೋಗು. ತನಗೆ ಅವನೊಂದಿಗೆ ಹೋಗುವ ಮನಸ್ಸು ಇಲ್ಲವೆಂಬಂತೆ ಪರಿಧಿ. ಅಮ್ಮ, ನನಗೆ ಕಾಲೇಜ್ಗೆ ಲೇಟ್ ಆಗುತ್ತೆ, ನಾನಿನ್ನು ಬರ್ತೀನಿ ಎಂದು ಹೇಳಿ ತನ್ನ ಕಾಲೇಜ್ ಬ್ಯಾಗ್ ಬೆನ್ನಿಗೆ ನೇತು ಹಾಕಿಕೊಂಡು ಹೊರಟಿದ್ದಳು. ಅವನು ಮೇಲಿನಿಂದ ಇಳಿದು ಬರುವ ಮೊದಲೇ ತಾನು ಇಲ್ಲಿಂದ ಮಾಯವಾಗಿ ಬಿಡಬೇಕೆಂದು ದಾಪುಗಾಲು ಹಾಕುತ್ತಾ ಹೊರಟಿದ್ದಳು ಪರಿಧಿ. ಅವಳು ಗೇಟ್ ಬಳಿ ತಲುಪಿದಾಗ ಅವಳಿಗೆ ನೆನಪಾಗಿತ್ತು. ಬೋನ್ಸೆಟ್ ಮರೆತೇ ಬಿಟ್ಟಿದ್ದೇನೆ. ಮತ್ತೆ ಮನೆಯೊಳಗೆ ಓಡಿದಳು. ವಾರದಲ್ಲಿ 4 ದಿನ ಡಿಸೆಕ್ಷನ್ ಇರುತ್ತಿತ್ತು ಪರಿಧಿಗೆ. ಸ್ಟೂಡೆಂಟ್ಸ್ ತಮ್ಮ ಜೊತೆಗೆ ಬೋನ್ಸೆಟ್ಟುಗಳನ್ನು ತೆಗೆದುಕೊಂಡು ಹೋಗದಿದ್ದಲ್ಲಿ ಅಟೆಂಡೆನ್ಸ್ ಕಟ್ ಮಾಡಿ ಬಿಡುತ್ತಿದ್ದರು. ಅವಳು ಬೋನ್ಸೆಟ್ ತೆಗೆದುಕೊಂಡು ಹೊರಗೆ ಬರುವುದು, ಪೂರ್ವಾಂಕ್ ಮೇಲಿನಿಂದ ಕೆಳಗಿಳಿದು ಬರುವುದು ಸರಿಯಾಗಿ ಹೋಗಿತ್ತು. ಅವನನ್ನಲ್ಲಿ ಕಾಣುತ್ತಲೇ ಭೂತ ಮೆಟ್ಟಿದವಳಂತೆ ಭಯಗೊಂಡು ಬಿಟ್ಟಿದ್ದಳು ಪರಿಧಿ. ಅವಳನ್ನು ಕಾಣುತ್ತಲೇ ಅವನಾಗಿ ಆಹ್ವಾನಿಸಿದ್ದ. ಬನ್ನಿ, ನಾನು ನಿಮ್ಮ ಕಾಲೇಜ್ಗೆ ಹೋಗ್ತಾ ಇರೋದು.
ಅವನೊಂದಿಗೆ ತಾನು ಬರುವುದಿಲ್ಲ ಎಂದು ಹೇಳಬೇಕೆಂದುಕೊಂಡಿದ್ದಳು ಪರಿಧಿ. ಆದರೆ ಅವಳಿಗೀಗ ನೆನಪಾಯಿತು. ತಾನು ಮಾಡಿದ ಕೆಲಸವನ್ನು ಅವನು ತಮ್ಮ ಮನೆಯಲ್ಲಿ ಯಾರಿಗೂ ತಿಳಿಸುವುದು ಬೇಡ. ಅದನ್ನು ಕೇಳಲು ಇದೇ ತಕ್ಕ ಸಮಯ. ಅವನ ಕಾರ್ನ ಹಿಂದಿನ ಡೋರ್ ಓಪನ್ ಮಾಡಿದಳು. ನಾನು ಕಾರ್ ಡ್ರೈವರ್ ಅಲ್ಲ, ಓನರ್. ಅಲ್ಲಲ್ಲ, ಇಲ್ಲಿ ಮುಂದೆ ಬನ್ನಿ. ಅವಳಿಗಾಗಿ ಮುಂದಿನ ಡೋರ್ ಓಪನ್ ಮಾಡಿಕೊಟ್ಟ. ಅದು ನಾನಾಗ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ. ತಾನು ಮಾಡಿದ ತಪ್ಪು ಮನೆಯವರಿಗೆ ಗೊತ್ತಾಗುವುದು ಬೇಡ ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ ರಿಧಿ. ಆಯ್ತು, ಹೇಳಲ್ಲ. ಆದರೆ ಒಂದು ಕಂಡೀಷನ್ ಇದೆ. ಅವನ ಕಂಡೀಷನ್ ಏನು? ಅವನ ಕಂಡೀಷನ್ ಕೇಳಿ ಅವಳು ಬೆಚ್ಚಿಬಿದ್ದಳು. ಅದನ್ನು ಪೂರೈಸಲು ತನ್ನಿಂದ ಸಾಧ್ಯವೇ ಇಲ್ಲ. ಇನ್ನೊಂದು ಕ್ಷಣವೂ ಇವನೊಂದಿಗಿರುವುದು ಅಪಾಯ ಎನಿಸಿತು ರಿಧಿಗೆ. ಯೋಚಿಸುತ್ತಿದ್ದಾಳೆ. ಗಾಡಿ ನಿಲ್ಲಿಸಿ, ನಾನು ಈಗಲೇ ಇಳಿಬೇಕು. ಅತ್ತ ದರೆ ಇತ್ತ ಹುಲಿ ಎಂಬಂತಾಗಿತ್ತು ಪರಿಧಿಯ ಪರಿಸ್ಥಿತಿ. ಅವನ ಕಂಡೀಷನ್ನು ಪೂರೈಸುತ್ತಾಳಾ ರಿಧಿ, ಅಥವಾ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.